3 ಹೊತ್ತು ಬೇಸದೆ ಆಯ್ತು. ಅಮ್ಮ ನಂಗೆ ಈ ಬಟ್ಟೆ ತುಂಡಾಗ್ತಿದೆ, ಯಾರಿಗಾದ್ರೂ ಕೊಟ್ಬಿಡು. ಮಗ್ನೆ ಅಮ್ಮ 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 ಬಿಡಮ್ಮ. ಅಮ್ಮ 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 ಯಾಕಮ್ಮ ಹೊಡಿತಿದ್ಯಾ? ಚಪಾತಿ ಇಟ್ ಮೆದ್ದಂಗ್ ಮೆದ್ಬಿಡ್ತೀನಿ ಅಷ್ಟೇ. ನೀನೇನ್ ಅಂಬಾನಿ ಮೊಮ್ಮಕ್ಕನೇನೋ ದಾನ ಮಾಡಕ್ಕೆ? ಈ ವೇಸ್ಟ್ ಬಟ್ಟೆನ ಏನ್ ಮಾಡೋದು? ವೇಸ್ಟ್ ನ ಬೆಸ್ಟ್ ಮಾಡೋದೆ ನಮ್ ಇಂಡಿಯನ್ ಮದರ್ಸ್ ಟ್ಯಾಲೆಂಟ್. ಕೊಡಲಿ ಬಾ. ಮಸಿ ಬಟ್ಟೆ ತ್ಯಾವ ವರ್ಷಕ್ಕೆ ಹ್ಯಾಂಡ್ ಟೆವಲ್. ದಿಸ್ ಇಸ್ ಇಂಡಿಯನ್ ಮಾಮ್ಸ್ ಬೇಸಿಕ್ ಟ್ಯಾಲೆಂಟ್. ಹೋಮ್ ಮೇಡ್ ಮ್ಯಾಟ್. ದಿಸ್ ಇಸ್ ಇಂಡಿಯನ್ ಮಾಮ್ಸ್ ಸ್ಮಾರ್ಟ್ ಟ್ಯಾಲೆಂಟ್. ಗಾಡಿ ವರ್ಷಕ್ಕೆ ದಿಸ್ ಇಸ್ ಇಂಡಿಯನ್ ಮದರ್ಸ್ ಟ್ಯಾಲೆಂಟ್. ಈ ಪ್ಯಾಂಟ್ ಏನ್ ಮಾಡೋದು? ತಾಳ್ಮೆ ಇರ್ಲಿ, 10 ತಿಂಗಳು ಗುಟ್ಟಿರೋದು ನೀನು. ಕೊಡು. ತಲ್ದಿಂಬು ಗೊರ್ಕೆ ಹೊಡಿಯೋ ರೇಂಜಿಗೆ ನಿದ್ದೆ ಬರುತ್ತೆ. ಕ್ಯಾಚ್. ಹೆಂಗೆ ಮದರ್ಸ್ ಟ್ಯಾಲೆಂಟು? ಸೀದೋಗಿದೆ. ಹಾಂ ಚಪಾತಿ. ಹಾಂ ಏನ್ ಬೇವ ಇವತ್ತು ಹೋಳಿಗೆ ಎಲ್ಲ ಮಾಡಿದಿ? ಇವತ್ತು ನಿಮ್ಮ ಅಜ್ಜಿ ತಾತ ಮಾವ ಎಲ್ರೂ ಮನೆಗೆ ಬರ್ತಾರ, ಅದಕ್ಕ. ಏನಕ್ಕೆ ಬೇಯವ್ವ ಇದು? ಸ್ವೀಟ್ ಇದ್ರ ದೆವ್ವ ಬೆನ್ ಹತ್ತವ, ಅದಕ್ಕ. ಇವಾಗ ಬರಂಗಿಲ್ಲ, ಹೊಂಡ್ರಿ. ಅಣ್ಣ, ಇವತ್ತು ಅಜ್ಜಿ ಬರ್ತಾರೆ, ತಿಂಡಿ ತರ್ತಾರೆ. ನಾವು ಇವತ್ತು ಶಾಲೆಗೆ ತಪ್ಸ್ಕೊಳ್ಬೇಕು. ನನ್ನ ಹತ್ರ ಒಂದು ಐಡಿಯಾ ಐತಿ. ನೀವು ಹೋಗ್ಬಿಟ್ಟು ಅವನ ಹತ್ರ ಅಣ್ಣ ವಾಂತಿ ಮಾಡ್ಕೋತಾನಂತ ಹೇಳ್ಬಿಟ್ಟು ಕರ್ಕೊಂಬ. ಹಾ ಸರಿ. ಯಾಕ್ಲೆ ಮಗನ, ಏನಾತು? ಮುಂಜಾನೆ ಮಾಡಿದ ಉಪ್ಪಿಟ್ಟಿನಾಗ ಉಪ್ಪು ಜಾಸ್ತಿ ಇತ್ತು ಬೇವ, ಅದಕ್ಕೆ ವಾಂತಿ ಆಯ್ತು. ಹೌದಾ? ಹಾಗಾದ್ರೆ ಇವತ್ತು ಸಾಲಿಗೇನು ಹೋಗೋದು ಬೇಡ, ಒಳಗೆ ಬಂದು ರೆಸ್ಟ್ ಮಾಡು ಆತ. ನೀನು ಬಾ. ಸರಿ ಅವ್ವ. ಅಣ್ಣ, ನೀನ್ ಬಾರಿ ಚೆನ್ನಾಗಿದ್ಯಾ. ಡೋಂಟ್ ಅಂಡರ್ ಎಸ್ಟಿಮೇಟ್ ಬ್ಲ್ಯಾಕ್ ಬಾಯ್ಸ್. ಮೊಮ್ಮಕ್ಳ ಎರಡು ಮುದ್ದಾದ ಮಕ್ಕಳು, ದೊಡ್ಡ ಮನೆ, ಉತ್ತರ ಕರ್ನಾಟಕ ಗೌರ್ಮೆಂಟ್ ಜಾಬ್ ಅಳಿಯ. ಮಗಳೇ, ಖುಷಿಯಾಗಿದ್ಯಾ? ಅಪ್ಪ, ಸೈಕಲ್ ಕೊಡ್ಸಪ್ಪ. SSLC ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗೋ, ಕೊಡಿಸ್ತೀನಿ. ಸರಿ ಅಪ್ಪ. ಸುಂದರ SSLC ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ, ಸೈಕಲ್ ಕೊಡ್ಸಿ. ಗುಡ್. ಸೈಕಲ್ ತೊಳೆಯೋ ವಯಸ್ಸು ಹೋಯ್ತು ಮಗಳೇ, ಅದಕ್ಕೆ PUC ಲಿ ಸ್ಟೇಟ್ಗೆ ರ್ಯಾಂಕ್ ಬಾ, ಸ್ಕೂಟಿ ಕೊಡ್ತೀನಿ. ಸರಿ ಅಪ್ಪ. ಲಾ 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 ಲಾ. ಹೌದಾ? ಎಲ್ಲಿ? ಅಪ್ಪ, PUC ಅಲ್ಲಿ ಸ್ಟೇಟ್ಗೆ ರ್ಯಾಂಕ್ ಬಂದಿದ್ದೀನಿ, ಸ್ಕೂಟಿ ಕೊಡ್ಸಿ. ಸ್ಕೂಟಿ ಅಲ್ಲ ಯಾಕಮ್ಮ, ಬರೀ ಆಕ್ಸಿಡೆಂಟು. ಡಾಕ್ಟರ್ ಕೋರ್ಸ್ ಕಂಪ್ಲೀಟ್ ಮಾಡೋ, ಕರೆ ಕೊಡ್ತೀನಿ. ಸರಿ ಅಪ್ಪ. ಮತ್ತೆ ಹೋಗ್ಬಿಟ್ನಾ? ಕಾಫಿ ತೊಳ್ರಿ. ಅಪ್ಪ, ನೀವು ಹೇಳ್ದಂಗೆ ಡಾಕ್ಟರ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ, ಕಾರ್ ಕೊಡ್ಸಿ. ಖುಷಿ, ಹಾ? ಮದ್ವೆ ಮಾಡ್ಕೋ, ಗಡ್ಡ ಕೊಡಿಸ್ತಾನೆ. ಎಂತ ಹುಡುಗ ಬೇಕಮ್ಮ? ಡಿ ಬಾಸ್ ತರ. ಹೀ. ಮೇಡ್ ಫಾರ್ ಈಚ್ ಅದರ್. ಖುಷಿ ಅಂತ ಹೆಸರಿಟ್ಬಿಟ್ಟು ನನ್ನ ಜೀವನದಲ್ಲಿರೋ ಖುಷಿನೇ ಕಿತ್ಕೊಂಡ್ಬಿಟ್ಟು ಇವಾಗ ಖುಷಿಯಾಗಿದ್ಯಾ ಮಗಳೇ ಅಂತ ಕೇಳ್ತಿಯಲ್ಲಪ್ಪ, ನಿಮಗೇನು ಅನ್ಸಲ್ವಾಪ್ಪ? ಮೊಮ್ಮಕ್ಳೇ, ಲೈ, ಮದ್ವೆನೇ ಬೇಡ ಅಂತ ಇದ್ದೆ, ಆಗ್ಲೇ 3ನೇದಕ್ಕೆ ರೆಡಿ ಆಗ್ತಾ ಇದೀಯಾ? ದೌರಾಣಿ, ಓ ಕಾಫಿ ಮಾಡೆ. ಅಜ್ಜಿ ಕಾಫಿ. ನೀನೇ ತಂದ್ಬಿಟ್ಟ? ಪುಟಿ. ಏ ಪುಟಿ, ನಿಮ್ಮ ಮಾವನ್ಗೆ ಕಣೆ ನೀನ್ ಕೊಟ್ಟು ಮದ್ವೆ ಮಾಡೋದು. ನಾನು ರೆಡಿನಪ್ಪ. ನಾನಂಗಲ್ಲಪ್ಪ.
ಯಾಕೆ ಪುಟ್ಟಿ? ಕಾಫಿ ಕಪ್ ತಗೊಳ್ಳಿ ಮಾವ. ಈ ವಯಸ್ಸಲ್ಲೇ ಕೈಯೆಲ್ಲ ನಡುಗ್ತಿದೆ. ಇನ್ನು ನಾನು ದೊಡ್ಡಾಗಿರಾಗ ಅಂತ ಮುತ್ಕಾಗಿರ್ತೀಯ ನೋಡು. ಈ ವಯಸ್ಸಲ್ಲೇ ಬೆಳಿ ಕೂದಲು ಬಂದಿದೆ. ತಾತಾಗಿದ್ಯಾ ಮಾವ ನೀನು? ಈಗ ಹೇಳಿ ಅಜ್ಜಿ, ಈ ಫಿಗರ್ ಈ ತಾತನ ಮದುವೆ ಆಗ್ಬೇಕಾ? ಇಲ್ಲ ಕಣವ್ವ. ನೀವ್ ಹೇಳಿ ತಾತ. ನೋ ಚಾನ್ಸ್. ಈಗ ನೀನ್ ಹೇಳಿ ಮಾವ. ಸರಿ ಮಾವ, ಕಾಫಿ ಕುಡಿ, ತಣ್ಣಗಾಗ್ತೈತೆ. ಪುಟ್ಟಿ ಯಾಕ ಸರಿಯಾಗಿ ತಿನ್ನ. ಲಿಪ್ಸ್ಟಿಕ್ ಹಾಳಾಗತ್ತೆ ಬೇ ಅವ್ವ. ಲೇ ಮಾವ, ನಂಗೂ ಜ್ಯೂಸ್ಲೆ. ತಿನ್ನಿಸ್ತೀನಿ ಇರ್ಲೆ. ಸ್ವರ್ಗಲೆ ಮಾವ. ಇನ್ನೂ ಬೇಕಾ? ಏನಮ್ಮ ಸಾರಾಗ ಉಪ್ಪೇ ಇಲ್ಲ? ಲೇ, 2 ಮಕ್ಳಾಯ್ತು, ಇನ್ನೂ ಸರಿಯಾಗಿ ಉಪ್ಪು ಖಾರ ಹಾಕಕ್ ಬರಲ್ವೇನೆ? ಚಿಕ್ಕ ವಯಸ್ಸಲ್ಲಿ ಏನಂತ ಹೇಳಿದ್ರಿ ನೆನಪು ಮಾಡ್ಕೊಳ್ಳಿ. ಮಗಳೇ, ದೊಡ್ಡಳಾದ್ಮೇಲೆ ನೀನು ಕಲೆಕ್ಟರ್ ಆಗ್ಬೇಕು. ಇಲ್ಲ ಇಲ್ಲ, ನೀನ್ ಡಾಕ್ಟರ್ ಆಗ್ಬೇಕು. ಓಕೆ ಮಮ್ಮಿ. ಸರಿ ಅಮ್ಮ, ಡಾಕ್ಟ್ರೇ ಅಲ್ವೇನೆ? ಡಾಕ್ಟರ್ ಓದಿ ಸೆಟಸ್ಕೋಪ್ ಇಡಬೇಕಾಗಿರೋ ಕೈಯಲ್ಲಿ ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಇರೋ ಹುಡುಗ ಸಿಗ್ದ ಅಂತ ಸೌಟ್ ಇಡ್ಸಿದ್ದೀರಾ. ಮಾರ್ಕ್ಸ್ ಕಾರ್ಡ್ಗಳೆಲ್ಲ ಮೂಲೆಯಲ್ಲಿ ತುಕ್ಕಿಡಿತಾ ಇದಾವೆ. ಮುಂಚೆನೆ ಹೇಳಿದ್ರೆ ಬುಕ್ಸ್ ಮುಟ್ಟೋ ಕೈಯಲ್ಲಿ ಸೌಟ್ ಹಿಡಿತಾ ಇದ್ದೆ. ನನ್ನ ಲೈಫು ಚೆನ್ನಾಗಿರ್ತಿತ್ತಾ? ಅವಾಗ ಉಪ್ಪು ಖಾರನೂ ಕರೆಕ್ಟ್ ಆಗಿರ್ತಿತ್ತಾ? ನನ್ನ ಜೀವನದಲ್ಲೇ ಉಪ್ಪು ಖಾರ ಕಮ್ಮಿ ಮಾಡಿಬಿಟ್ಟು ಇವಾಗ ಊಟದಲ್ಲಿ ಉಪ್ಪು ಖಾರ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಸುಮ್ಮನೆ ಮಾಡಿರೋ ತಿಂದಾಕ್ಬಿಟ್ಟು ನಾಳೆ ಗಂಟು ಮೂಟೆ ತಗೊಂಡು ಜಾಗ ಖಾಲಿ ಮಾಡಿ. ಫ್ರಸ್ಟ್ರೇಷನ್. ನನ್ಗೆ ಊಟ ಸಾಕ್ಲೆ ಮಾವ. ಆಹಾ, ಮಸ್ತ್ ನಿದ್ದೆ ಮಾಡೋನು. ನಡಿ ನಡೀಲಿ. ಆಹಾ, ಲೋ ಮಾವ, ಯಾಕ್ಲೆ ನನ್ನ ಟಿ ಶರ್ಟ್ ಹಾಕಿದಿ? ಭಾಳ ಶೆಕೆಲೆ ಮಾವ, ಅದಕ್ಕೆ ಚಡ್ಡಿ ಗಿಡ್ಡಿ ಬೇಡ ಅಂತ ನಿಂದೆ ಹಾಕೊಂಡಿದ್ದೀನಿ. ಚಡ್ಡಿ ಹಾಕಿಲ್ವಾ? ಹೇ, ಸುಮ್ಮನೆ ಮಲ್ಕೊಳ್ಳೆ ಮಾವ, ನನಗೆ ನಿದ್ದೆ ಬರ್ತೈತೆ. ಯಾವ್ದಾರ ಒಂದು ಸಲ ಆಡೋಳು. ನಾನು ಆಡೋಳು ಅಂದಿದ್ದು, ನೀನು ಹೊರಜಿನ ಜನನ ಮ್ಯೂಸಿಕ್ ಬರ್ಸೋದಿಕ್ಕೆ ಮುಚ್ಕೊಂಡು ಆಡೋಳೇ. ಸರಿ ಆತ್. ಮಲಗು ಮಲಗು ಕಂದ, ಮಲಗು ಮಲಗು ಕಂದ. ಲೇ ಜಿರಪ್ಪೆ ಮಾವ, ಹೇಳ. ನಾ ಆಡಾಡ್ಬೇಕು. ಆಡ್ಲೆ? ಆಡಲ್ಲಪ್ಪ, ಕೆಳಗೆ. ಲೇ ಜಿರಪ್ಪೆ ಮಾವ, ಸ್ವರ್ಗ ಎಲ್ಲೈತ್ಲೆ? ಮ್ಯಾಗೈತಿ. ಮ್ಯಾಗಲ್ಲ ಲಿಪ್ಪ, ಕೆಳಗೈತಿ. ಜಿರಾಫಿ ಮಾಮ ಜಿಂಕೆ ಮರಿಯಾಳಿ ಐತಿ. ಈ ಸೂಸು ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಏನೋ ತ್ಯಾವಾದಂಗೈತಲ್ಲ. ಲೇ ಎದ್ದೇಳೆ. ಸಾರಿಲೇ ಮಾವ, ನಿದ್ದಿಗಣ್ಣಾಗ ಸುಸು ಮಾಡಿಬಿಟ್ಟೆ. ಹೆಂಗೋ ಎಬ್ಬಿಸ್ಬಿಟ್ಟೆ. ಇಲ್ಲಾಂದ್ರೆ ಯಾಡಕ್ಕೂ ಮಾಡ್ಬೇಕು ಅನ್ಕೊಂಡಿದ್ದೆ. ಏಯ್ ಹೋಗ ಬಾತ್ರೂಮ್ಗೆ. ಹೋಗ ಸೆಟ್ಟೆಲ್ಲ ತವ ಮಾಡೋಣ. ತಾತ, ಹೊಟ್ಟೆ ಒಳಗೆ ಏನೈತೆ? KGF ಗೋಲ್ಡ್ ಐತೆ. ಗೋಲ್ಡ? ನಂಗೂ ಸ್ವಲ್ಪ ಬೇಕು. ಅಯ್ಯ, ಬೊಜ್ಜೈತೆ. ಬೊಜ್ಜ? ನಂಗೆ ಬೇಡಪ್ಪ. ನಮ್ಮ ಅಮ್ಮನ ಕೈಲಿ ಊಟ ಮಾಡುವಾಗ 6 ಪ್ಯಾಕ್ ಇತ್ತು. ನಿನ್ನ ಊಟ ಮಾಡಿ ಫ್ಯಾಮಿಲಿ ಪ್ಯಾಕ್ ಬಂತು. 1 ತಿಂಗಳು ಉಪವಾಸ ಕೆಡವ್ತೀನಿ, ಆಮೇಲೆ ಬರುತ್ತೆ 6 ಪ್ಯಾಕ್ಸು. ಸುಂದ್ರ ಅಲ್ಬೇ ಅವ್ವ, ನೀ ನೋಡಿದ್ರ ಹಾಲು ಇದ್ದಂಗದಿ, ನಾ ನೋಡಿದ್ರ ಹಾಲು ಕೊಡೋ ಎಮ್ಮಿ ಕರ ಇದ್ದಂಗದಿ. ಅದು ಹೆಂಗ್ ಬೇವ? ಎಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲೋಡು. ಇದ್ಯಾಕ್ಲೆ ನಮ್ಮ ಮನೆ ಲೆಜೆಂಡ್ಸ್ನೆಲ್ಲ ಹಿಂಗ್ ನೋಡಕತ್ತಿ? ಅಲ್ರಿ, ನಿಮ್ಮ ಮನೆಯಾಗ ಎಲ್ರು ಕರ್ಗೆ ಅದಾರಲ್ಲ, ಯಾಕ? ಏಯ್, ಕಪ್ಪು ನಮ್ಮ ಮನೆ ತನ್ನೋದು ಲಕ್ಷ್ಮಿ ಇದ್ದಂಗ.
ಅದಕ್ಕ ಎಲ್ರು ಕರ್ಗ ಹುಟ್ಟೀವಿ. ಹಂಗಾದ್ರ ನನ್ ಮಗನೂ ಕರ್ಗೆ ಹುಡ್ತಾನ? ಹಾ, ನಮ್ಮ ಅಪ್ಪಯ್ಯ ಸಾಯಕ್ಕಿಂತ ಮುಂಚೆ ನನ್ನ ಮಗನಾಗಿ ಹುಡ್ತೀನಿ ಅಂತ ಹೇಳಿದ್ದ. ಅಪ್ಪಯ್ಯ ವೇಟಿಂಗ್ ವೇಟಿಂಗ್. ಆಹಾ ವಂಡರ್ಫುಲ್. ಒಳ್ಳೆ ದಂಡುಪಾಳೆ ಗ್ಯಾಂಗ್ ಇದ್ದಂಗಿದ್ದಾರೆ. ಒಂದೊಂದು ಮುಖಗಳು ಒಂದೊಂದು ಮುತ್ತು. ಲೋ ಜಿರಪ್ಪೆ ಮಾವ, ಕಾಫಿ ಹಂಗತ್ಲೆ? ಚೆನ್ನಾಗೈತೆ. ಲೋ ಜಿರಪ್ಪೆ ಮಾವ, ಗೇಮ್ ಆಡ್ಬೇಕು ಫೋನ್ ಕೊಡ್ಲಿ? ಏಯ್ ಓದ್ಕೊಡೋದ್ ಬಿಟ್ಟು ಗೇಮ್ ಆಡ್ತಾನಂತ ಹೋಗ. ಏ ಕೊಡ್ಲೆ? ಏಯ್ ಬೇಡ, ತೆಗಿಯೋ ತೆಗಿ. ಬೇಡ ತಗೊಳ್ಳೆ, ನಾ ಓದ್ಕೊಳಕ್ ಹೋಗ್ತೀನಿ. ಯಾಕ್ಲೆ ಏನಾಯ್ತು? ಓದಿಲ್ಲ ಅಂದ್ರ ಮುಂದೆ ನಿನ್ನಂಗ ಯಾವ್ದೇ ಕೆಲಸ ಅಲ್ಲಾರ್ದ ಡೊಕೊಟ ಫೋನ್ ಹಿಡ್ಕೋಬೇಕಾಗುತ್ತ. ನಾನ್ ಹಂಗಾಗಲ್ಲಪ್ಪ, ಚೆನ್ನಾಗಿ ಓದಿ ಐಫೋನ್ 35 ತಗೋತೀನಿ. ಅನ್ಎಂಪ್ಲಾಯ್ಮೆಂಟ್ ವೇಸ್ಟ್ ಫೆಲೋ. ನಾವು ಹೋಗಿ ಬರ್ತೀವಿ, ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೋ. ಏಯ್ ಬಾವ ಬರೋವರೆಗೂ ಇದ್ಬಿಟ್ಟು ಬಾರೋ. ಲೇ, ಅನ್ಎಂಪ್ಲಾಯ್ ಇಲ್ಲೇ ತಿನ್ಕೊಂಡ್ ಬಿಡೆ. ತಂಗಮ್ಮ ಸುಮ್ಕಿದ್ರೆ ರೊಕ್ಕ ಸಿಗಲ್ಲ. ನಡಿ ನಡಿ ಸ್ಟಾರ್ಟ್. ನಾನು ಬರ್ತೀನಿ ಅಜ್ಜಿ. ಅಯ್ಯೋ ಬೇಸಿಗೆ ರಜೆಕ್ ಮಾಮನೆ ಕರ್ಕೊಂಡ್ ಬರ್ತಾರೆ. ತಗೋ ತಿಂಡಿ ಏನಾದ್ರೂ ತಗೋ, ಸರಿನಾ? ಬಾಯ್ ಬಾಯ್. ತಾತ ನಂಗೂ ಕರ್ಕೊಂಡು ಹೋಗು. ಬ್ಯಾಸ್ಗೆ ರಜೆ ಕರ್ಕೊಂಡು ಹೋಗಿ ಒಂದು ಪಪ್ಪಿ ಕೊಡಲ್ಲ? ರೊಕ್ಕ ಕೊಡು, ಕೊಡ್ತೀನಿ. ಇಲ್ಲೋ, ರೊಕ್ಕ ಕೊಡಕ್ಕಾಗಲ್ಲ, ಪುಗ್ಸಟ್ಟ ಪಪ್ಪಿ ಬೇಕು ನಿನ್ಗೆ. ಯಾಕ್ಲೇ ನನ್ ಬಟ್ಟೆ ಹಾಕೊಂಡಿದ್ದಿ? ಸುಮ್ನೆ ಗಿಮ್ನೆ ಏನಿಲ್ಲ, ಹೊಡೆದ್ ಬಿಡ್ತೀನಿ. ಬಟ್ಟೆ ಕೊಡೆ ಮಮ್ಮಿ. ಸುಮ್ನೆ ಕೊಡೆ ಮಮ್ಮಿ. ಯಾಕೆ ಇದ್ದಾಡ್ತಿದ್ದೀರಿ? ನೋಡ್ದವು ನನ್ ಬಟ್ಟೆ ಹಾಕೊಂಡಿದ್ದಾಳೆ. ಹಾಕೊಳ್ಳಿ ತಗೋ, ಏನಾಯ್ತೀಗ? ನೋಡ್ಕೋತೀನಿ ನಿಮ್ಮನ್ನ. ಯಾಕೆ ಪುಟ್ಟಿ ಹೇಳ್ತಿದ್ದಿ? ನೋಡ್ಬೇಯವ್ವ. ನೀವು ನಮ್ಮ ಬಟ್ಟೆ ಹಾಕೋಬಹುದು, ನಾವು ನಿಮ್ಮ ಬಟ್ಟೆ ಹಾಕೋಬಾರ್ದಾ? ನಿಮ್ಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಅಯ್ಯತ್ತು ಒಳ್ಳೆ ಜಿರಾಪೆ ಬೆಳೆದಂಗ್ ಬೆಳೆದಿದ್ಯಾ. ಸಣ್ಣ ಮಕ್ಳ ಆಟ ಸಾಮಾನೆಲ್ಲ ತಗೊಂಡು ಆಟ ಆಡ್ತಿದ್ಯಾ. ಬುದ್ಧಿ ಅಂತ ತಲೆಗಿಟ್ಟೆ ಕುಂಡಗಿಟ್ಟೆ. ದುಡಿಯೋ ವಯಸ್ಸಿನಲ್ಲಿ ಪುಕ್ಷಟ್ಟ ತಿನ್ಕೊಂಡು ನಮ್ಮನೇಲಿ ಬಿದ್ದಿದ್ಯಾ. ಬರ್ತೀನಿ ರು. ಚೂರಾದ್ರೂ ಮನ ಮರಿದಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ಏನ್ ನೋಡ್ತಾ ಇದ್ಯಾ? ಜಾಗ ಖಾಲಿ ಮಾಡು. ನೋಡೋದು ನೋಡು, ಒಳ್ಳೆ ಕಳ್ಳ ನೋಡ್ದಂಗ್ ನೋಡ್ತಾವನೆ. ಎಲ್ಲೆಲ್ಲೇ ನಿಮ್ಮ ಮಾವ? ಆ ವೇಸ್ಟ್ ಬಾಡಿ ನಾ ಮನೆ ಬಿಟ್ಟು ಕಳ್ಸ್ಬಿಟ್ಟೆ. ಹಾ, ಯಾರೇನ್ ವೇಸ್ಟ್ ಬಾಡಿ ಅಂತಿದ್ದಿ? ನಿನ್ಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಾನ ನಿಮ್ಮ ಮಾವ. ಅವ ವೇಸ್ಟ್ ಬಾಡಿನ? ಏನ್ ಹೇಳಕ್ ಕುಂತಿದ್ದೇವಾ? ಜಿರಾಫೆ ತರ ಬೆಳೆದಿದ್ರು, ಜಿಂಕೆ ಮರಿ ತರ ನಿನ್ ಜೊತೆಗಿದ್ದ. ಕತ್ತೆ ತರ ವಯಸ್ಸಾಗಿದ್ರು, ಕೋಳಿ ಮರಿ ತರ ನಿನ್ ಜೊತೆಗಿದ್ದ. ಜುಪ್ಪೆ ಹಾಕಿಲ್ವಲ್ಲ ಇವನು. ನೀನ್ 1, 2 ಮಾಡ್ಕೊಂಡ್ರು ನಂಗ್ ನಗ್ತಾ ನಿನ್ ಜೊತೆಗೆ ಇದ್ದ. ಅವನ್ ಪ್ರೀತಿಗಿಂತ ಅಳಿಮಯ್ಯನೇ ಹೆಚ್ಚಾದ. ಅಣ್ಣ ಒಂಚೂರು ಮಗುನ್ ನೋಡ್ಕೊಳ್ಳೋ, ನಾನು ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಈ 50 ರೂಪಾಯಿ ಇಟ್ಕೊ. ಹಾಂ, ಕುರ್ಕುರಿ ತಗೋ. ನಿಂಗೆ ನಾನು ಮುಖ್ಯನಾ, ನಿನ್ನ ತಂಗಿ ಮಗ ಮುಖ್ಯನಾ? ತಂಗಿ ಮಗನೇ ಮುಖ್ಯ. ಗುಡ್ ಬಾಯ್. ನನ್ಗೋಸ್ಕರ ನಮ್ಮ ಮಾವ ಲವ್ ಮಾಡಿದ ಹುಡುಗಿನೇ ತ್ಯಾಗ ಮಾಡಿದ್ನ. ಅದಕ್ಕಿನ್ನ ದೊಡ್ಡ ತ್ಯಾಗ ಮಾಡೋಣ ಅವ. ಅವತ್ತು ನಿಮ್ಮ ಮಾವಂಗ IAS ಇಂಟರ್ವ್ಯೂ ಇತ್ತು. ಇಲ್ಲ, ನಂಗೆ ಹೋಗಕ್ಕೆ ಮನ್ಸು ಬರ್ತಿಲ್ಲ.
ಲೋ ಗೌರ್ಮೆಂಟ್ ಜಾಬ್ ಇಂಟರ್ವ್ಯೂ ಕಣೋ, ಸುಮ್ನೆ ಮಿಸ್ ಮಾಡ್ಕೊಂಬಿಡ, ಹೋಗ್ಬಿಡ್ ಬಾ ನೀನು. ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಗಾರೆ ಕೆಲಸ ಮಾಡ್ಕೊಂಡಿರ್ತೀನಿ. ಆದರೆ ಅವನು ಅಳೋದು ನೋಡ್ಕೊಂಡು ಹೋಗೋಕೆ ನಂಗೆ ಮನ್ಸು ಬರಲ್ಲ. ನೀನ್ ಹತ್ರ ನಿಮ್ಮ ಮಾವನಾಗ್ತಿದ್ದ, ನೀ ಹತ್ರ ನಿಮ್ಮ ಮಾವ ಅಳ್ತಿದ್ದ. ನಿನ್ಗೋಸ್ಕರ ತನ್ನ ಜೀವನ ಪ್ರೀತಿ ಎಲ್ಲ ತ್ಯಾಗ ಮಾಡಿರೋ ನಿಮ್ಮ ಮಾವನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಲ್ಲೋ. ನಾಯಿಗೆ ಬೈದಂಗೆ ಬೈದ್ರು, ತಿರುಗಿಸಿ ಒಂದು ಮಾತು ಅನ್ಲಿಲ್ಲ. ಯಾಕೆ ಕೇಳೆ ಮಾವ, ಇನ್ನೊಂದ್ಸಲ ಹೇಳು. ಕೇಳೆ ಮಾವ ಅನ್ಸ್ಕೊಳಕ್ಕೆ. ಆಲ್ಟೋ ಸಾಮಾನಿಗೋಸ್ಕರ ಅಷ್ಟೆಲ್ಲ ಬೈದಲ್ಲ. ಬಿಡ್ಲೆ, ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ಇನ್ಮೇಗಿಂತ್ರ ನಾನು ನಿನಗೋಸ್ಕರ ತಿಂತೀನಿ, ನಿನಗೋಸ್ಕರ ಆಡ್ತೀನಿ, ನಿನಗೋಸ್ಕರ ಬದುಕಿನ್ಲೆ ಜಿರಪ್ಪೆ ಮಾವ. ಲೋ ಜಿರಪ್ಪೆ ಮಾವ, ನಾ ಶಾರ್ಟ್ ಮೂವಿ ಮಾಡೋಣ್ಲೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಸುಮ್ಕಿರ್ಲೆ. ಈ ಶಾರ್ಟ್ ಮೂವಿ ನೋಡಿ ನೀವು ಕರೆನ ನಕ್ಕಿದ್ರೆ ಈ ನಂಬರ್ಗೆ 10 ರೂಪಾಯಿ ಫೋನ್ ಪೇ ಮಾಡಿ. ಹಂಗೆ PNG ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ.